ಓಕೆ ಸರ್. ಅಂದರೆ ಈಗ ನಿಮ್ಮ ಜರ್ನಿ ಶುರುವಾದಾಗ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ, ಫಿಲ್ಮ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ, ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಜನ ನೋಡೋ ರೀತಿ ಬೇರೆ. ನೀವು ಅದರಲ್ಲಿ ಬೆಳೆದ್ರೆ ಒಂದು ಲೆವೆಲ್ ಸಿಗುತ್ತೆ, ಬೆಳೆದಿಲ್ಲ ಅಂದರೆ ಇನ್ನೊಂದು ಲೆವೆಲ್ ಆಗುತ್ತೆ. ಮೊದಲನೇ ಸಿನಿಮಾ ನೀವು ಮಾಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಾನು ಮಾಡ್ತಾ ಇದ್ದೀನಿ ಇವತ್ತು ಸಿನಿಮಾದಲ್ಲಿ, ಇದು ಸಿನಿಮಾ, ನಾಟಕ ಬೇರೆ ಮಾಡಿರ್ತಾರೆ, ಥಿಯೇಟರ್ ಬೇರೆ ಮಾಡಿರ್ತಾರೆ ಸ್ಟೇಜ್ ಮೇಲೆ, ಬಟ್ ಸಿನಿಮಾ ಮಾಡ್ತಾಯಿದ್ದೀನಿ ಅನ್ಸಿದಾಗ, ಕ್ಯಾಮ್ರಾ ಫೇಸ್ ಮಾಡ್ಬೋದಾಗ ಏನು ಅನಿಸಿತ್ತು ನಿಮಗೆ? ತುಂಬ ಹೆದರಿಕೆ ಆಯ್ತು ಸರ್, ನರ್ವಸ್ ಆಗಿದೆ. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಕ್ಯಾಮ್ರಾ. ಮೊದಲೇ ತುಂಬ ಜನದ ಮುಂದೆ ಮಾಡಿದವ್ರು ನೀವು. ಅದು ಥಿಯೇಟರ್ ಅನ್ನೋದು ನಮ್ಗೆ ಒಂಥರ ಬೇರೆ ಥರ ಎಜುಕೇಷನ್ ಸರ್. ಅಲ್ಲಿ ಅಂದರೆ ನಾವು ಸ್ಟೇಜಲ್ಲಿ ಇರ್ತೀವಿ, ಎಲ್ಲ ಮೂಲೆಯಲ್ಲಿ ಕೂತಿರ್ತಾರೆ, ಅವ್ರಿಗೆ ನಾವು ಪ್ರೊಜೆಕ್ಷನ್ ಕೊಡಬೇಕು. ಆ್ಯಕ್ಟಿಂಗ್ನ ಒಂದು ಲೇಯರ್ ಬಿಟ್ಟು ಇನ್ನೊಂದು ಲೇಯರ್ ಮಾಡ್ಬೇಕಂತ ಕಾಣಿಸ್ಬೇಕಲ್ಲ ನಮ್ಮ ಭಾವ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಲ್ಲಿ. ಆದರೆ ಮೂವಿ ಹಂಗಲ್ಲ. ಕ್ಯಾಮ್ರಾ ನೀವು ಎಲ್ಲೇ ಇದ್ರೂ, ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದ ನಮ್ಮ ಚಿಕ್ಕ ಚಿಕ್ಕ ಮೈಕ್ರೋ ಎಮೋಷನ್ಸನ್ನು ಕೂಡ ಕಂಡುಹಿಡಿದ್ಬಿಡುತ್ತೆ. ಸೊ ನಾನು ಕೂಡ ಮೂವಿ ಮಾಡಿದಾಗ ಫಸ್ಟ್ ಶಾಟ್ ಕೊಟ್ಟಾಗ ಗೊತ್ತಿಲ್ಲದೆ ನಾನು ಮಾಡಿದಂಥ ಕ್ಯಾರೆಕ್ಟರ್ ತುಂಬ ಏನು ರಗಡ್ ಆಗಿತ್ತು. ಹಾಗಾಗಿ ನಮ್ಗೆ ಸ್ವಲ್ಪ ಈಸಿ ಆಯಿತು. ಅಂದರೆ ಅಲ್ಲಿ ಆ ಥರ ಪರ್ಫಾರ್ಮೆನ್ಸೇ ಬೇಕಿತ್ತು. ಲೌಡರ್ ಎಮೋಷನ್ಸು, ಲೌಡರ್ ಏನು ಆ್ಯಕ್ಷನ್ಸ್ ಇದೆಲ್ಲ ಇತ್ತು, ಅದನ್ನು ಮಾಡಿದೆ. ಆವಾಗೇನು ಕಷ್ಟ ಆಗಿಲ್ಲ. ಆದರೆ ರಿಯಲಿಸ್ಟಿಕ್ ಮೂವಿ ತುಂಬ, ಈ ರೈಲ್ವೆ ಚಿಲ್ಡ್ರನ್ ಅಂತ ಒಂದು ಮೂವಿ ಮಾಡಿದಾಗ ತುಂಬ ರಿಯಲಿಸ್ಟಿಕ್ ಆಗಬೇಕಿತ್ತು. ಅಲ್ಲಿ ಏನೇ ಮಾಡೋಕ್ಕೋದ್ರೂ ಗೊತ್ತಿಲ್ದಂಗೆ ಒಂದು ಆ್ಯಕ್ಟಿಂಗಲ್ಲಿ ಇನ್ನೊಂದು ಲೇಯರ್ ಬರೋದು, ಅಂದರೆ ಥಿಯೇಟರ್ ಲೇಯರ್ ಬರೋದು. ಆವಾಗ ಡೈರೆಕ್ಟ್ ಹೇಳ್ತಿದ್ರು, ಪೃಥ್ವಿ ಸರ್ ಹೇಳ್ತಿದ್ರು, ಸರ್ ಅದು ಸ್ವಲ್ಪ ಇನ್ನು ಸೆಟಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಂಗೆ ಮಾಡ್ತಾ ಕಮ್ಮಿ ಆಗಿತ್ತು. ಫಸ್ಟ್ ಮೂವಿಯಲ್ಲಂತೂ ನಂಗೆ ಏನು ಬೇಕಿತ್ತು ಅದೇ ಥರ ಕ್ಯಾರೆಕ್ಟರ್ ಸಿಕ್ಕಿತ್ತು, ಬಟ್ ಅದನ್ನೇ ಮಾಡಿದೆ. ಮತ್ತು ಹೋಗ್ತಾ ನಾವು ಕಲಿತೀವಿ ಸರ್. ಈಗ ಕಲಿತಾಗ ಈ ಥರ ಸಿನಿಮಾ ಮಾಡ್ತಾ ಇರುವಾಗ ಒಂದು ಸಿನಿಮಾ ಬರುತ್ತೆ, ಅದರಿಂದ ಯಶ್ ಶೆಟ್ಟಿ ಅವರು ಬರೀ ಶೆಟ್ಟಿಯಾಗಿ ಫೇಮಸ್ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಲಾಗ. ಹೌದು, ಅದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಬಂತು ಅವಕಾಶ? ಸಲಾಗ ಅದು ಯಾವ ಥರ ಅಂತಂದರೆ, ಮಾಸ್ತಿ ಸರ್ ತುಂಬ ನಮಗೆ ತುಂಬ ಅಣ್ಣನ ಥರ, ಮತ್ತು ನಮ್ಮ ಶಿವ ಕ್ಯಾಮರಾಮ್ಯಾನ್ ಇದ್ದರು, ಅವ್ರ ಜೊತೆ ನಾವು ಅಥರ್ವ ಎಲ್ಲ ಮೂವಿ ಮಾಡಿದ್ವಿ. ಒಂದು ಒಳ್ಳೆ ರ್ಯಾಪ್ ಇತ್ತು. ಹಾಗೆ ಅವರೆಲ್ಲರೂ ಆ ಟೀಮಿಗೆ ಹೋದಾಗ ಈ ಥರದೊಂದು ಕ್ಯಾರೆಕ್ಟ್ರ್ ಬೇಕಂತಂದಾಗ ಅವರಿಗೆಲ್ಲ ನನ್ನ ನೆನಪಾಯಿತು. ನನ್ನ ರೆಫರ್ ಮಾಡಿದ್ರು. ದುನಿಯಾ ವಿಜಯ್ ಸರ್ ಕರೆದು ಮಾತಾಡಿ, ಇಲ್ಲ ಈ ಕ್ಯಾರೆಕ್ಟ್ರಿನ ಸೂಟ್ ಆಗ್ತೀಯ ಅಂತ ಹೇಳ್ಬಿಟ್ಟು ಹೇರಿಗೆಲ್ಲ ಕಲರೆಲ್ಲ ಹಾಕ್ಬಿಟ್ಟು ಎಲ್ಲ ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಶೂಟ್ ಮಾಡಿದ್ವಿ. ಒಂಥರ ಒಳ್ಳೆ ಎಜುಕೇಷನ್ ಆಗಿತ್ತು ಸರ್. ಯಾಕಂದರೆ ಅಲ್ಲಿ ಎಲ್ಲರೂ ಕೂಡ ದುನಿಯಾ ವಿಜಯ್ ಸರ್ ಕೂಡ ಗೆಲ್ಲೇಬೇಕು ಅನ್ನೋಂಥ ಹಠದಲ್ಲಿ ಅವ್ರು ಮಾಡ್ತಾರೆ. ಅವರು ಡೈರೆಕ್ಷನ್ ಅದ್ರ ಜೊತೆಗೆ ನಮ್ಮನ್ನು ಗೆಲ್ಸಿದ್ರು ಕೂಡ. ಯಾಕಂದರೆ ಪ್ರತಿಯೊಂದು ಏನಂತ ಸಿಂಪಲ್ ಅಂತ ಹೇಳ್ಬೇಕಂದ್ರೆ, ನಂಗೆ ಸಿಗರೇಟ್ ಸೇದಕ್ಕೆ ಬರ್ತಿರ್ಲಿಲ್ಲ ಅವಾಗ. ಸರಿ, ನಾನು ಅಂದರೆ 35-36 ಇಯರ್ಸ್ವರೆಗೆ ನಾವು ಸಿಗರೇಟ್ ಸೇದಕ್ಕೆ ಬರ್ತಿರಲಿಲ್ಲ. ಅವ್ರು ಸಿಗರೇಟ್ ಕೊಟ್ಟರು ಆನ್ ಶಾಟಲ್ಲಿ. ನಾನು ಹಿಂಗೆ ಬಿಟ್ಬಿಟ್ಟೆ. ಅದು ಅವ್ರಿಗೆ ಸರಿ ಅನಿಸಿಲ್ಲ. ಅವ್ರಿಗೆ ಆ ಕ್ಯಾರೆಕ್ಟ್ರಿಗೆ ಇಲ್ಲ, ಆ ಕ್ಯಾರೆಕ್ಟ್ರ್ ಹಂಗಲ್ಲ ಅಂತ ಅನಿಸ್ಬಿಡ್ತಲ್ಲ. ಇಲ್ಲ, ಅದೇನು ಇದು ರಿಯಾಲಿಟಿ ಬರ್ತಿಲ್ಲ, ಈ ಕ್ಯಾರೆಕ್ಟ್ರ್ ಹಾಳಾಗ್ತಿದೆ ಅಂದಾಗ, ಇಲ್ಲ ಸಿಗರೇಟ್ ಸೇದು ಅದು ತೆಗೆದು ಬಿಸಾಕಿಬಿಡಿ, ಅವನಿಗೆ ಒಂದು ಇದು ಏನು ಡ್ರಿಂಕ್ಸ್ ಮಗ್ ಕೊಟ್ಬಿಡಿ ಅಂತ ಹೇಳ್ಬಿಟ್ರು. ಅಂದರೆ ಆ ಪರ್ಫೆಕ್ಷನ್ ಇದೆ ಅಲ್ವಾ. ಇಲ್ಲ, ಏನಾದ್ರು ಮಾಡಲೇಬೇಕು. ಮತ್ತು ಯಾವತ್ತೂ ಕೂಡ ನಮ್ಮನ್ನು ಆರ್ಟಿಸ್ಟ್ ಥರ ನೋಡಿಲ್ಲ, ಸ್ವಂತ ತಮ್ಮಂದಿರ ಥರ ನಮ್ಮನ್ನು ನೋಡಿದ್ರು ಆ ಥರ. ಯಾಕೆಂದರೆ ಏನು ಗೊತ್ತಾ, ಮೂವಿಯಲ್ಲಿ ಎಲ್ಲರೂ ನನ್ನ ಮೂವಿ ಅಂತ ಮಾಡಿದಾಗ ಅದರದ್ದು ಒಂದು ಎಫೆಕ್ಟೇ ಬೇರೆ ಇರುತ್ತೆ, ರಿಸಲ್ಟೇ ಬೇರೆ ಇರುತ್ತೆ. ಆ ಸಲಾಗ ಆ ಥರ ಇತ್ತು. ಅವರೆಲ್ಲರೂ ಇದು ನಿನ್ನ ಮೂವಿ, ನೀನು ಈ ಥರ ಮಾಡ್ಬೇಕಂತ ಹೇಳ್ಬಿಟ್ರು. ಎಲ್ರಿಗೂ ಅವ್ರ ಮೂವಿಯನ್ನು ಭಾವನೆ ತರಿಸ್ಬಿಟ್ರು ಅವರು. ದುನಿಯಾ ವಿಜಯ್ ಅವರು ಆ್ಯಕ್ಟಿಂಗ್ ಪರ್ಪಸ್ ಬಂದಾಗ ಅದು ಬೇರೆ, ಡೈರೆಕ್ಷನ್ ಬಂದಾಗ ಅದು ಬೇರೆ. ಎರಡು ಕಡೆ ನೋಡಿದ್ದೀರಾ? ಅವ್ರು ಎರಡು ಒಂದೇ ಕಡೆ ನೋಡಿದ್ದೀರಾ? ನಾವು ಅವರನ್ನ ಆ್ಯಕ್ಟರ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಮೂವೀಸ್ ನೋಡಿದ್ದೀವಿ. ದುನಿಯಾದಿಂದ ಹಿಡಿದ್ಬಿಟ್ಟು ಎಲ್ಲ ಮೂವಿ ನಾವು ನೋಡ್ಕೊಂಡು ಬಂದ್ವಿ. ಜಂಗ್ಲಿ ಆಗಿರ್ಬೋದು, ಅವ್ರು ಮಾತಾಡೋ ಶೈಲಿ, ಅವ್ರ ಕಾಮಿಡಿ ಟೈಮಿಂಗ್ಸು, ಅವರ ಮತ್ತು ಏನು ರಗಡ್ ಎಮೋಷನ್ಸ್ ಇರ್ಬೋದು, ಎಲ್ಲ ನೋಡ್ಕೊಂಡು ಬಂದಿದ್ವಿ. ಡೈರೆಕ್ಷನ್ ಅನ್ನೋದು ಫಸ್ಟ್ ಟೈಮ್ ಇತ್ತು ನಮಗೂ ಕೂಡ. ಹೆಂಗೆ ಕಾಣಿಸ್ಕೊಂತಿದ್ರು ಅಂತ ತುಂಬ. ಅಯ್ಯೋ, ಡೈರೆಕ್ಷನ್ ಅಂತ ಬಂದಾಗ ಹುಲಿ ಮಾತಾಡಂಗಿಲ್ಲ ನೀವು, ಕರಿಚಿರತ್ತನೆ. ಯಾಕಂದ್ರೆ ಅವರು ಅದೊಂಥರ ಹಠ ಮತ್ತು ಚಾಲೆಂಜಾಗಿ ತಗೊಂಡಿದ್ರು ಅವರು, ಸರಿನಾ. ಮತ್ತು ಒಂದು ಟೀಮ್ನ ಸ್ಟ್ರಾಂಗಾಗಿ ಕಟ್ಟಿದ್ರು, ಫುಲ್ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಮತ್ತು ಆ ಫೀಲ್ಡ್ ಏನಿದೆ ಅದು ತುಂಬ ಚೆನ್ನಾಗಿ ಗೊತ್ತಿರುವಂಥ ಮನುಷ್ಯ ಅವರು, ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥ ಮನುಷ್ಯ. ನಾವು ಸ್ವಲ್ಪ ಏನೇನು ಮಾಡೋಕ್ಕೆ ಹೋದರೂ ಅವ್ರಿಗೆ ಗೊತ್ತಾಗ್ತದೆ, ಈ ಫೀಲ್ಡಿಂದ ಹೊರಗೆ ಹೋಗ್ತಿದೆ, ಇಲ್ಲ ವಾಪಸ್ ತರಬೇಕಂತ ಹೇಳ್ಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಮಾಡಿಸಿದ್ರು. ಅಂದರೆ ಟೀಮು ತುಂಬ ಚೆನ್ನಾಗಿತ್ತು. ಅದನ್ನಂತ ನೋಡಿ ಭೀಮಾ, ಈಗ ನಾನು ಅದಕ್ಕೆ ಮೊನ್ನೆ ಹೇಳ್ತಿದ್ದೆ, ನಮ್ಮ ವಿಜಯ್ ಸರ್ ಒಂಥರ ನಮ್ಮ ಇಂಡಸ್ಟ್ರಿಗೆ ಮರುಭೂಮಿಯಲ್ಲಿರೋ ವಯಸ್ಸಿದ್ದಂಗೆ. ಸರಿ, ನಾವು ಕೊರೋನಾ ಟೈಮಲ್ಲಿ ಯಾವ ಮೂವಿನೂ ಓಡ್ತಿರಲಿಲ್ಲ, ಸಲಾಗ ತಗೊಂಡ್ಬಂದುಬಿಟ್ರು, ದೊಡ್ಡ ಹಿಟ್ಟಾಯಿತು. ಆಮೇಲೆ ಯಾವುದೂ ಮೂವಿ ಓಡ್ತಾ ಇರಲಿಲ್ಲ, ನಮ್ಮ ಇಂಡಸ್ಟ್ರಿಗೆ ಏನೂ ಆಗ್ತಿರಲಿಲ್ಲ. ಭೀಮಾ ಬಂತು, ಹಿಟ್ ಆಗಿಬಿಡ್ತು. ಇನ್ನೀಗ ಸಿಟಿ ಲೈಟ್ಸ್ ಮಾಡ್ತಿದ್ದಾರೆ, ತುಂಬ ಒಳ್ಳೆಯದಾಗಲಿ ಅವರಿಗೆ.
ದುನಿಯಾ ವಿಜಯ್ ಸರ್ ನಿಮ್ಗೊಂದು ಮಾತು ಹೇಳಿರ್ತಾರೆ, ಈ ಫಿಲಿಮ್ ಆದ್ಮೇಲೆ ನಿನ್ನ ಹೆಸರೇ ಬದಲಾಗುತ್ತೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಾಯಿತು, ನಾನು ಇಂಡಸ್ಟ್ರಿಗೆ ಬಂದಾಗ ಈಗ ರಕ್ಷಿತ್ ಶೆಟ್ಟಿ, ಇವರು ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಶೆಟ್ಟಿ ಅಂತ ಹೇಳ್ಬಿಟ್ಟು ಅವಾಗ ಏನೋ ಒಂದು ಸ್ವಲ್ಪ ಅಂದರೆ ಶೆಟ್ಟಿಗಳೇ ಇದಾಗ್ತಿದ್ದಾರೆ, ಶೆಟ್ಟಿಗಳೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನು ಊಹಾಪೋಹಗಳೆಲ್ಲ ಬರ್ತಾ ಇತ್ತು. ಸೊ ನನ್ನ ಹೆಸರಲ್ಲಿ ಯಶವಂತ್ ಶೆಟ್ಟಿ ಅಂತ ಇತ್ತಾ, ನಾನು ಸರಿ ನನ್ನ ಇದು ಶೆಟ್ಟಿ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಸರ್ ಖಾಲಿ ನಾನು ಯಶ್ ಅಂತ ಹಾಕೋತೀನಿ, ಇಲ್ಲ ಯಶವಂತ್ ಅಂತ ಹಾಕೋತೀನಿ ಅಂತ ಹೇಳಿದೆ ಅವ್ರಿಗೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹೋಗ ಈ ಮೂವಿ ಆದಮೇಲೆ ನಿನ್ನ ಹೆಸರು ಶೆಟ್ಟಿನೇ ಅಂತ ಹೇಳ್ಬಿಟ್ರು. ಯಶವಂತ್ ಅಂತೂ ಕರೆಯಲ್ಲ, ಶೆಟ್ಟಿ ಅಂತಲೇ ಕರೆಯೋದು ಹೋಗ ಅಂತ ಹೇಳ್ಬಿಟ್ರು. ಅದಲ್ಲೇ ಹಂಗೆ ಆಗ್ಬಿಡ್ತದೆ. ಈಗೆಲ್ಲ ಇದುವರೆಗೂ ಸತ್ಯ ಆಗಿದೆ. ಎಲ್ಲ ಕಡೆ ಹೋದಾಗ ಶೆಟ್ಟಿ ಸರ್ ಅಂತ ಕರೀತಾರೆ ಎಲ್ಲರೂ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರ ಆಗಿರ್ಬೋದು. ಅದು ರಿಜಿಸ್ಟರ್ ಆಗಿಬಿಟ್ಟಿದೆ. ಒಳ್ಳೇದೇ ಬಿಡಿ, ಯಾಕಂದರೆ ಒಂದು ಮೂವಿಯಿಂದ ಒಂದು ಕ್ಯಾರೆಕ್ಟರ್ ಹೆಸರಲ್ಲಿ ಗುರುತಿಸ್ಕೊಳ್ಳೋದಿದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಈಗ ನಾವು ಧನಂಜಯ್ ಸರ್ ಅಂತ ಕರೆಯೋದಕ್ಕಿಂತ ಡಾಲಿ ಅಂತ ಕರೆಯೋಕ್ಕೆ ಇಷ್ಟಪಡ್ತೀವಿ. ಕ್ಯಾರೆಕ್ಟರ್ ಸುದಿ ಅಂತ ಕರೆಯೋದಕ್ಕಿಂತ ಕಾಕ್ರೋಚ್ ಅಂತ ಕರೆಯೋಕೆ ಇಷ್ಟಪಡ್ತೀವಿ, ಯಾಕಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಮಾಡಿ. ಖುಷಿ ಇದೆ ಸರ್. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಅವರ ಮೇಲೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ನಿಮ್ಮ ಜೀವನದಲ್ಲಿ ಕೂಡ ಹಾಕಿ. ಖಂಡಿತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.